ಶಿವಮೊಗ್ಗದ ಸಂಗೀತ್ ಸಮರ್ಪಣ್ ಟ್ರಸ್ಟ್ ವತಿಯಿಂದ ಹಳೆಯ ಸುಮಧುರ ಕನ್ನಡ ಮತ್ತು ಹಿಂದಿ ಚಲನಚಿತ್ರ ಗೀತೆಗಳ ರಸಮಯ ಸಂಗೀತ ಸ್ವರಧಾರ ಕಾರ್ಯಕ್ರಮವು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಿವಮೊಗ್ಗ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಅವರು ನೆರವೇರಿಸಿದರು. ಅಭಿನಯದ ಆಲಂಗಿಸಿಕೊಂಡು ಆ ಎತ್ತರಕ್ಕೆ 1970ರ ದಶಕಕ್ಕೆ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಬಂದ್ಬಿಡ್ತು. ಅಷ್ಟು ಅದ್ಭುತವಾದ ಗೀತೆ. ಒಂದು 15 ನಿಮಿಷದ ಒಂದು ಚಿಕ್ಕ ವೇದಿಕೆ ಕಾರ್ಯಕ್ರಮ. ಲಕ್ಷ್ಮೀನಾರಾಯಣ ಕಾಶಿ ಸರ್ಗೂ ವಿಶೇಷವಾದ ಗೌರವ ಸನ್ಮಾನಕ್ಕೆ ಈ ವೇದಿಕೆ ವಿಸ್ತಾರಗೊಳ್ತಾ ಇದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಾಹಿತ್ಯೋತ್ಸವದ ಕವಿ ನಿಸಾರ್ ಅಹಮದ್ ಶ್ರೇಷ್ಠ ಲಲಿತ ಕವಿಗಳು ಅದನಕ್ಕೆ ಮೂಡಿ ಬರೆದವರು ಬೆಳೆದಿವೆ ಬೆಳಗಿವೆ. ಜಿಲ್ಲೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕಕ್ಕೆ ಮುಕುಟಪ್ರಾಯ. ವಿಷಯಗಳನ್ನೆಲ್ಲ ವಿಧಾನಸೌಧಕ್ಕೆ ಮುಟ್ಟಿಸಿ ಅಲ್ಲಿಂದ ಗಿಟ್ಟಿಸಿಕೊಳ್ಳಬಹುದಾದಂಥ ಎಲ್ಲ ಅನುದಾನಗಳನ್ನ ತಂದು ಶಿವಮೊಗ್ಗ ನಗರವನ್ನ ಅತ್ಯಂತ ಸಂಪನ್ನಗೊಳಿಸ್ತಾ ಇರುವಂತಹ ಮಾನನೀಯ ಶ್ರೀ ಚನ್ನಬಸಪ್ಪ ಸರ್ ಅವರು ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಗೆ ಜೊತೆಯಾಗಿದ್ದ ಸಂಗೀತ ಸ್ವರದ ಆಧುನಿಕ ನಾಯಕರಾಗಿ ನಮ್ಮ ಜೊತೆಗಿರುವಂತಹ ನಾನು ಕೂಡ ನಮ್ಮ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಯೋಚನೆ ಮಾಡಿದಾಗ ಸೂರ್ಯ ಹೆಗ್ಡೆ ಅವರ ಕಾರ್ಯಕ್ರಮ ಆಯೋಜನೆ ಮಾಡೋಣ ಅಂತ ಮಾತನ್ನು ಹೇಳಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೆ. ಹಾಗೆ ಕೇಳ್ತಾ ಇವತ್ತು ಅವರು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಳೆಯ ಚಿತ್ರಗೀತೆಗಳ ಬಗ್ಗೆ ಯಾಕೆ ಇದನ್ನು ಉಲ್ಲೇಖ ಮಾಡಬೇಕು ಅಂತ ಅನಿಸಿದೆ ನನಗೆ ಅಂತ ಹೇಳಿದ್ರೆ, ಇವತ್ತು ಹಾಡುಗಳು ಬರೆಯೋರಿದ್ದಾರೆ, ಇವತ್ತು ಹಾಡುಗಳು ಹೊರಗಡೆಗೆ ಬರ್ತಾ ಇದೆ. ಆದರೆ ಈ ಹಿಂದಿದ್ದಂಥ ಹಾಡುಗಳು ನಾವು ಇವತ್ತು ಮೆಲುಕು ಹಾಕ್ತೇವೆ. ಆ ಹಾಡು ಇವತ್ತು ನಮಗೆ ಮನಸ್ಸಿಗೆ ಮುದ ಕೊಡುತ್ತೆ, ಸಂತೋಷ ಕೊಡುತ್ತೆ, ಆನಂದ ಕೊಡುತ್ತೆ. ಅಷ್ಟೇ ಅಲ್ಲ, ಆ ಹಾಡುಗಳಲ್ಲಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂಥ ಅನೇಕ ಸಂಗತಿಗಳ ಹಾಡುಗಳಲ್ಲಿ ಇದ್ದಿತ್ತು. ಅದನ್ನು ನೆನಪು ಮಾಡಿಕೊಳ್ಳುವಂಥ ಕೆಲಸ ಮಾಡಿದಾರಲ್ಲ ನಮ್ಮ ಸೂರ್ಯಕಾಗಿಡೆ ಅವರು. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾರೆ. ಬಳಸಿಕೊಂಡು ಕುಟುಂಬ ಜೀವನ ಲೈಂಗಿಕ ಶಿಕ್ಷಣಕ್ಕೆ ತರಬೇತಿಯನ್ನು ನೀಡುವ FP 2009ಕ್ಕೆ ಇರಿಸಿಕೊಂಡ ಅನುಭವಗಳ ಅಭಿವ್ಯಕ್ತಿ ಮಾಡಿ ಬಂದ ನಂತರ ಸಂಗೀತ ಸಮರ್ಪಣಾ ಟ್ರಸ್ಟ್ ಮೂಲಕ ನನ್ನನ್ನು ಕರೆದು ಗೌರವಿಸಿದ್ದಕ್ಕೆ, ಇಂಥ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಸೂರ್ಯಕಾಯಿ ಹೆಗ್ಡೆ ಅವರಿಗೆ, ಅವರ ಕುಟುಂಬಕ್ಕೆ ಮತ್ತು ಸಂಗೀತ ಸಮರ್ಪಣಾ ಟ್ರಸ್ಟಿನ ಎಲ್ಲ ಸದಸ್ಯರಿಗೆ ನಾನು ವೈಯಕ್ತಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಡದೆಯೇ ಹಾಡನ್ನು ಮೈಗೂಡಿಸಿಕೊಂಡ जिंदगी